ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶನಿ ಮಹಾತ್ಮರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡೋದ್ರ ಜೊತೆಗೆ ನಾನು ತರಗತಿಯ ಬಗ್ಗೆ ಹೇಳೋದಕ್ಕೆ ಬಂದಿರುವಂಥದ್ದು ಇವತ್ತು. ಸೊ ಯಾರಿಗಾರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡ್ಕೋಬೋದು, ಆದರೆ ಸ್ಟಾರ್ಟಿಂಗಲ್ಲಿ ಬರುವಂಥ ಈ ಎರಡು ಮಾತನ್ನು ಮಾತ್ರ ಕೇಳಿಸ್ಕೊಳ್ಳಿ. ಜೀವನದಲ್ಲಿ ಐಷಾರಾಮಿಯಾಗಿ ಬದುಕ್ತಾ ಇರುವಂಥವ್ರು ಯಾರಾದರೂ ಇದ್ದರೆ, ಉದ್ಯೋಗಿಗಳಿಗೆ ಅತಿ ಹೆಚ್ಚು ಸಂಬಳ ಇತ್ಯಾದಿಗಳನ್ನು ಕೊಡ್ತಾ ಇದ್ದೀರಾ ಅಂದರೆ, ನೋಡಿ, ನೀವು ಉದ್ಯೋಗಿ ಆಗಿರೋದು ಬೇರೆ, ನಿಮ್ಮಲ್ಲಿ 4 ಜನ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, 4 ಜನರ ಜೀವನೋಪಾಯ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಅನ್ನೋಂಥವ್ರು ಯಾರಾದರೂ ಇದ್ದರೆ, ನನ್ನ ಹತ್ರ ವರ್ಕರ್ಸ್ ಇದ್ದಾರೆ ಸರ್ ಅನ್ನೋಂಥವ್ರು ಯಾರಾದರೂ ಇದ್ದರೆ, ಐಷಾರಾಮಿ ಕಾರುಗಳನ್ನು ಅಥವಾ ಬೈಕ್ ಇತ್ಯಾದಿಗಳನ್ನು ಬಳಸುವಂಥವ್ರು ಯಾರಾದರೂ ಇದ್ದರೆ, ದೊಡ್ಡ ದೊಡ್ಡ ಪ್ರಮಾಣದ ಕಾರ್ಖಾನೆ ಇತ್ಯಾದಿಗಳನ್ನು ನಡೆಸುವಂಥವ್ರು ಯಾರಾದರೂ ಇದ್ದರೆ, ಶನಿ ದೇವರಿಗೆ ಸಂಬಂಧಪಟ್ಟಂಥ ಅಥವಾ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥ ದಾನಾದಿಗಳನ್ನು ನೀವೇನಾದರೂ ಮಾಡಿದ್ರೆ, ಶನಿ ಶಾಂತಿ ಇತ್ಯಾದಿಗಳನ್ನು ಮಾಡಿದಾಗ ನಿಮ್ಮ ಈ ಸಾಮ್ರಾಜ್ಯ ಅತಪತನವಾಗುತ್ತೆ. ಏನು ಸರ್ ಇದು ಶಾಂತಿ ಮಾಡಿದ್ರೆ ಆಗುತ್ತಾ? ಹಾಂ, ಅಂದರೆ ಇದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಗ್ರಹದ ಶಾಂತಿಯನ್ನು ಯಾರು ಮಾಡಬೇಕು ಅನ್ನೋದು ಶಾಸ್ತ್ರ ಇದೆ. ನಾವುಗಳು ತುಂಬ ಜನ ಮಾಡಿಬಿಟ್ಟಿರ್ತೀವಿ, ಇದು ಬಂತು ಅಲ್ಲಿ ಬಂತು, 7 ರಾಟ ಅಂತೆ, 8ನೇ ಶನಿ ಅಂತೆ, 4ನೇ ಶನಿ ಅಂತೆ, ಪಂಚಮ ಶನಿ ಅಂತೆ, ಶನಿ ಶಾಂತಿ ಮಾಡಿ ನಿಮ್ಮ ಜಾತಕದಲ್ಲಿ ಶನಿದೇವರು ಹೀಗಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಜನ ಕೇಳ್ಕೊಂಬಿಟ್ಟಿದ್ದೀರಾ. ನೋಡಿ, ಜಾತಕದಲ್ಲಿ ಶನಿ ವಕ್ರಿ ಇದ್ದಾನ, ನಿಮ್ಮ ಜೀವನದಲ್ಲಿ ಕೋಟ್ಯಾಧಿಪತಿ ಯೋಗವನ್ನು ಕೂಡ ಕೊಟ್ಟಿರ್ತಾರೆ. ಹೇಗೆ ಅದನ್ನು ನೀವು ಜಾತಕದ ಪ್ರಕಾರ ನೋಡ್ಕೊಳ್ಳಿ ವಿದ್ಯಾವಂತರ ಹತ್ರ. ಸರ್ ನಂದು ಹಂಗೆ ಇದೆ, ನಾನು ಇನ್ನೂ ಹಂಗೆ ಇದ್ದೀನಿ ಅಂತ ಕೇಳಬೇಡಿ, ಅದಕ್ಕೆ ಕಾರಣಗಳು ಹಲವಾರು ಇರ್ತವೆ, ರೈಟಾ? ಬಟ್ ಕೊಡ್ತಾರೆ. ನಾನು ಅದನ್ನು ಉಳಿಸ್ಕೋತೀವಾ ಅದನ್ನು ನೀವು ನೋಡ್ಕೊಳ್ಳಿ. ಯಾವ ಭಾವದಲ್ಲಿ ಎಲ್ಲಿ ವಕ್ರಿಯಾಗಿದ್ದಾರೆ, ಯಾವ ಗ್ರಹದ ಜೊತೆಗಿದ್ದಾರೆ, ಅಥವಾ ಯಾವ ಗ್ರಹವನ್ನು ನೋಡ್ತಾ ಇದ್ದಾರೆ, ಅಥವಾ ಇವ್ರನ್ನ ಯಾವ ಗ್ರಹ ಇತ್ಯಾದಿಗಳು ನೋಡ್ತಾ ಇದೆ, ವಕ್ರಿ ಎಲ್ಲಿ ಆಗಿದ್ದಾರೆ ಅನ್ನೋದ್ರ ಮೇಲೆ ಎಲ್ಲವೂ ಡಿಪೆಂಡ್ ಇರುತ್ತೆ. ಅರ್ಥ ಆಯ್ತಲ್ವ? ಯಾವ ಲಗ್ನಕ್ಕೆ ವಕ್ರಿ ಆಗಿರುವಂಥದ್ದು. ಯಾಕಂದರೆ ಇವಾಗ ಮಕರ ಲಗ್ನ, ಕುಂಭ ಲಗ್ನಕ್ಕೆ ಲಗ್ನಾಧಿಪತಿಯಾಗಿ ವಕ್ರಿ ಆಗೋದಕ್ಕೆ ಅರ್ಥ ಬೇರೆ ಇದೆ, ಆಯಿತಾ? ಮೇಷ ಲಗ್ನಕ್ಕೆ 10 ಮತ್ತು 11ನೇ ಅಧಿಪತಿಯಾಗಿ ವಕ್ರಿ ಆಗೋದಕ್ಕೆ ಬೇರೆ ಇದೆ. ಇವೆಲ್ಲ ನಿಮ್ಗೆ ಅರ್ಥ ಆಗ್ತಾ ಇಲ್ಲವಲ್ಲ? ಹಾಂ, ಅದಕ್ಕಾಗಿ ಬಂದು ನಾವು ಜ್ಯೋತಿಷವನ್ನು ಸರಳವಾಗಿ ಕಲಿಯೋದಕ್ಕೆ, ಜ್ಯೋತಿಷದ ಬೇಸಿಕ್ ಮೊದಲ ಹಂತ 12 ರಾಶಿಗಳಂದ್ರೇನು, 27 ನಕ್ಷತ್ರಗಳಂದ್ರೇನು, ನಾಮಯೋಗ ಅಂತಾರಲ್ಲ ಅದರಂದ್ರೆ ಏನು, ತಿಥಿ ಅಂದರೆ ಏನು, ಕರ್ಮ ನಕ್ಷತ್ರಗಳು ಅಂದರೆ ಏನು, ಈ ಪಂಚಾಂಗದಲ್ಲಿ ಯುಗಾದಿ ಇತ್ಯಾದಿಗಳನ್ನು ನಮೂಸಿದ ಇದರ ಅರ್ಥ ಏನು, ನಮ್ಮಲ್ಲಿ ಸಂವತ್ಸರಗಳು ಎಷ್ಟಿದೆ, ಈ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಾರೆ, ಅಂದರೆ ಬೇಸಿಕ್ ಲೆವೆಲ್, ಸ್ಟಾರ್ಟಿಂಗ್ ಸ್ಟೇಜ್. ಇಲ್ಲಿಂದ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸೆ ಪಡುವಂಥವ್ರು ಯಾರಾದರೂ ಇದ್ದರೆ ಅವರಿಗಾಗಿ ತರಗತಿ ಇತ್ಯಾದಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಆ ತರಗತಿ ಇತ್ಯಾದಿಗಳಲ್ಲಿ ತಾವು ಜಾಯ್ನ್ ಆಗ್ಬೋದು. ಕೆಳಗಡೆ ಕೊಡ್ತಾ ಇರುವಂಥ ಸಂಖ್ಯೆಗೆ ತಾವು ಕರೆ ಮಾಡಿದ್ರೆ ಈ ಬಾರಿ ತರಗತಿ ಯಾವ ದಿನಾಂಕದಂದು ಪ್ರಾರಂಭವಾಗುತ್ತೆ, ಶುಲ್ಕ ಇತ್ಯಾದಿಗಳು ಯಾವ ರೀತಿ ಇರುತ್ತೆ, PDF ಇತ್ಯಾದಿಗಳನ್ನು ನೀಡಲಾಗುತ್ತಾ, ವಿಡಿಯೋ ಇತ್ಯಾದಿಗಳು ಎಲ್ಲಿ ಬರುತ್ತೆ ಅನ್ನೋದನ್ನೆಲ್ಲ ನೀವು ಎನ್ಕ್ವೈರಿ ಪಡ್ಕೋಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಪ್ರತಿ ತಿಂಗಳು ಗುರುಭಕ್ತಿ ಜ್ಯೋತಿಷ ಕೇಂದ್ರದ ವತಿಯಿಂದ ಮಾಂತ್ರಿಕ ಆಗಿರ್ಬೋದು, ತಾಂತ್ರಿಕ ಆಗಿರ್ಬೋದು, ಅಥವಾ ಯಂತ್ರಗಳಿಗೆ ಸಂಬಂಧಪಟ್ಟಂಥದ್ದು, ನ್ಯೂಮರಾಲಜಿ, ವಾಸ್ತು, ಕಾಳಿ ಸಿದ್ಧಾಂತ, ನಕ್ಷತ್ರ ಸಿದ್ಧಾಂತ, ಅಥವಾ ಪರಿಹಾರ ಕ್ರಿಯೆಗಳಿಗೆ ಸಂಬಂಧಪಟ್ಟಿದ್ದು, ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಥ ತರಗತಿ ನಡೀತಾ ಇರ್ತದೆ. ತಿಂಗಳಿಗೆ ಒಂದ್ಸಲ ತರಗತಿ ಬರ್ತಾನೆ ಇರ್ತದೆ. ಆಸಕ್ತರು ತರಗತಿಗೆ ಸೇರ್ಕೊಳ್ಳಿ. ಇವಾಗ ನಾನು ಹೇಳಿರುವಂಥದ್ದು ಶನಿ ಗ್ರಹಕ್ಕೆ ಮಾತ್ರ ಸಂಬಂಧಪಟ್ಟಂಥ ಪರಿಹಾರ ಆಗಿದೆ. ಭಾಳಷ್ಟು ಜಾತಕಗಳಲ್ಲಿ ಬಂದ್ಬಿಟ್ಟು ಕೆಲವಾರು ದಾನಗಳನ್ನು ಮಾಡಿ ಲೈಫನ್ನು ಕಳ್ಕೊಂಡಿರುವಂಥವರು ಬಹಳಷ್ಟು ಮಂದಿ ಇದ್ದಾರೆ. ದಾನ ಮಾಡಿದ್ರು ಕೂಡ ಜೀವನ ಉದ್ಧಾರ ಆಗುತ್ತಾ? ಇಲ್ಲ. ದಾನ ಮಾಡದಿದ್ರು ಜೀವನ ಉದ್ಧಾರ ಆಗುತ್ತಾ? ಇಲ್ಲ. ಏನು ಸಾರಿ ಹೇಳಕ್ಕೆ ಬರ್ತಾ ಇದ್ದೀರಾ ನೀವು ಅಂದರೆ, ನಾನು ಏನು ದಾನ ಮಾಡಿದ್ರೆ ನಾನು ಉದ್ಧಾರ ಆಗ್ತೀನಿ, ಏನು ದಾನ ಮಾಡಿದ್ರೆ ನಾನು ಹಾಳಾಗ್ತೀನಿ. ಇದನ್ನು ನಿಮ್ಮ ಜಾತಕದಿಂದ ತಿಳ್ಕೊಬೋದಾದರೆ ಖಂಡಿತವಾಗ್ಲೂ ತಿಳ್ಕೊಬೋದು. ಅದನ್ನು ತಿಳ್ಕೊಂಡು ಅದೇ ರೀತಿಯಲ್ಲಿ ನಡ್ಕೋಬೇಕು. ಇವಾಗ ಪಾಪಗ್ರಹ ಇದೆ, ನೆಗೆಟಿವ್ ಗ್ರಹಗಳಿದೆ, ನೆಗೆಟಿವ್ ನಕ್ಷತ್ರ ಇದೆ, ಸಂಬಂಧಿತ ವಸ್ತುಗಳನ್ನ ದಾನ ಮಾಡಬೇಕಾ? ಎಸ್. ಪಾಸಿಟಿವ್ ಗ್ರಹ ಇದೆ, ಪಾಸಿಟಿವಿಟಿ ನನ್ನ ಜೀವನದಲ್ಲಿ ನಡೀತಾ ಇದೆ, ನಾನು ಆ ಗ್ರಹವನ್ನು ದಾನ ಮಾಡಬೇಕಾ? ನೋ. ಯಾಕೆ? ಪಾಸಿಟಿವ್ ನನಗೆ ನಡಿಬೇಕು, ನಾನು ಯಾಕೆ ದಾನ ಮಾಡಲಿ ಅದನ್ನು? ಸೊ ನಿಮ್ಮ ಜಾತಕದಲ್ಲಿ ಪಾಸಿಟಿವ್ ಗ್ರಹಗಳು ಯಾವುದಿದೆ, ನೆಗೆಟಿವ್ ಗ್ರಹಗಳು ಯಾವುದಿದೆ, ಏನನ್ನ ನೀವು ಮಾಡಬೇಕು, ಏನನ್ನ ನೀವು ಮಾಡಬಾರ್ದು, ಇದನ್ನು ತಿಳ್ಕೊಂಡಾಗ ಮಾತ್ರನೇ ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋ ಸಾಧ್ಯವಿದೆ ಹೊರತು ಡೈರೆಕ್ಟಾಗಿ ನಾವು ಗೋಚಾರಕ್ಕೆ ಹೋಗ್ಬಿಡ್ತೀವಿ. ಶನಿ ಬಂದ್ಬಿಟ್ಟು ರಾಶಿ ಪರಿವರ್ತನೆ ಆದರೂ ಕೂಡ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಶನಿ ವಕ್ರಿ ಆದ ಗೋಚಾರದಲ್ಲಿ ನಮಗೆ ಭಯ ಸ್ಟಾರ್ಟ್ ಆಗುತ್ತೆ ಅಲ್ವಾ? ರಾಹುಕೇತುಗಳ ಗೋಚಾರ, ಗುರು ಗೋಚಾರ, ಶನಿ ಗೋಚಾರ, ಇಷ್ಟನ್ನು ಮಾತ್ರ ನಾವು ನೋಡ್ಕೊಂಡ್ಬಿಟ್ರೆ ಸಾಕು. ನಮಗೆ ಆ ಭಯ ಹೊರಟೋಗೋದಕ್ಕೆ ಮೂಲ ಕಾರಣ ಏನು ಅಂದರೆ ನಿಮ್ಮ ಜಾತಕ. ಫಸ್ಟು ನಿಮ್ಮ ಜಾತಕದಲ್ಲಿ ಶನಿ ಹೇಗಿದ್ದಾರೆ, ಶನಿ ಜಾತಕದಲ್ಲಿ ಒಳ್ಳೇದಿದೆಯಾ, ಗೋಚಾರದಲ್ಲಿ ಕೆಟ್ಟದಿದೆಯಾ, ಏನು ನಡೀತದೆ, ಶನಿ ಜಾತಕದಲ್ಲಿ ಕೆಟ್ಟದಿದೆಯಾ, ಗೋಚಾರದಲ್ಲಿ ಒಳ್ಳೇದಿದೆಯಾ, ಏನು ನಡೀತದೆ, ಇದನ್ನು ತಿಳ್ಕೊಬೇಕಲ್ವ ನೀವು. ಸೊ ಮೊದಲಿಗೆ ನಾನು ಯಾರು, ನಾನು ಏನು ತಂದಿದ್ದೀನಿ, ನಾನು ಏನು ಮಾಡಬೇಕು, ಇದನ್ನು ನೀವು ತಿಳ್ಕೊಬೇಕಂದ್ರೆ ನೀವೇ ಜ್ಯೋತಿಷರಾಗೋದು ನನ್ನ ಪ್ರಕಾರ ಉತ್ತಮ. ಅಥವಾ ಜ್ಯೋತಿಷದ ಹಂತದಲ್ಲಿದ್ದೀವಿ ಅಥವಾ ಜ್ಯೋತಿಷದ ಆಸಕ್ತಿ ಇದೆ, ನಾವು ಯಾರೇ ಆದರೂ ಕಲಿಬೋದು ಅಂದರೆ ಖಂಡಿತವಾಗಲೂ ಆಸಕ್ತಿ ಬೇಕು.
ಅಂದರೆ ನಾವು ಏನು ಕಲಿಸಿರ್ತೀವಿ ಅದನ್ನು ಬಂದ್ಬಿಟ್ಟು ನೀವು ಮತ್ತೆ ರಿಪೀಟ್ ಮಾಡ್ತಾ ಇರಬೇಕಲ್ವಾ. ಸೊ ಅಭ್ಯಾಸ ಇತ್ಯಾದಿಗಳನ್ನು ಮಾಡಿದಾಗ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ. ಆದರೆ ಸ್ಟಾರ್ಟಿಂಗಲ್ಲಿ ನಾನು ಹೇಳಿರುವಂಥ ವಿಷಯವನ್ನು ನೆನ್ಪಿಟ್ಕೊಳ್ಳಿ. 4 ಜನರಿಗೆ ಕೊಡುವಂಥ ಕೈ ನಿಮ್ಮನ್ನು ಶನಿ ದೇವರು ಏನಾದ್ರು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಶನಿಗೆ ಸಂಬಂಧಪಟ್ಟಂಥ ಶಾಂತಿಗಳು, ಶನಿಗೆ ಸಂಬಂಧಪಟ್ಟಂಥ ದಾನಾದಿಗಳನ್ನು ಪ್ಲೀಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಈ 4 ಜನ ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ, ಅವ್ರ ಕತೆ ಗೋಯಿಂದ ಮುಗೀತು. ಈ 4ರಿಂದ 3 ಆಗುತ್ತೆ, 3ರಿಂದ 2 ಆಗುತ್ತೆ, 2ರಿಂದ 1 ಆಗುತ್ತೆ. ಆ 1ಕ್ಕೆ ಕೂಡ ಸಂಬಳ ಕೊಡೋದು ನಿಮ್ಮ ಕೈಯಿಂದ ಆಗಿರಲ್ಲ. ಬೇಕಾದ್ರೆ ನೋಡಿ, ಇವಾಗ ಭಾಳಷ್ಟು ಜನರು ಬಂದ್ಬಿಟ್ಟು ನೋಡಿ ಯೋಚನೆ ಮಾಡ್ತಾರೆ, ಹೌದು ಶನಿ ಶಾಂತಿ ಇತ್ಯಾದಿಗಳನ್ನ ಮಾಡಿದ್ರ ಮೇಲೆ ನನ್ನ ಲೈಫಲ್ಲಿ ಏಟು ಬಿತ್ತು ಅಂತ. ಗೊತ್ತಾಯ್ತಾ? ಸೊ ನೀವು ಯಾರು, ನೀವು ಏನು ಶಾಂತಿ ಮಾಡಬೇಕು? ಎಲ್ಲರಿಗೂ ಶಾಂತಿ ಇದೆ, ಅದು ತಪ್ಪು. ಇದು ಇಲ್ಲ, ಯಾವುದೇ ಒಂದು ಸೂತ್ರಗಳಲ್ಲೂ ಇವು ಇಲ್ಲ. ನಾನು ಏನಾಗಿದ್ದೀನಿ, ನನ್ನ ಸಂಪಾದನೆಯ ಮೂಲ ಏನಿದೆ ಅನ್ನೋದು ತಿಳ್ಕೊಂಡು, ಆ ಸಂಪಾದನೆಗೆ ಮೂಲವಾಗಿರುವಂಥ ಗ್ರಹ ಯಾವುದು ಅಂತ ತಿಳ್ಕೊಂಡು, ಆ ಗ್ರಹದ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ನೀವು ದಾನ ಮಾಡೋಂಗಿಲ್ಲ. ಇದೊಂದು ಸೂತ್ರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದ ಜೀವನದಲ್ಲಿ ಉದ್ಧಾರ ಆಗ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.